ನಮಸ್ಕಾರ ಸ್ನೇಹಿತರೆ, ನಾನು ಪುಷ್ಪ. ನಾವು ಮಾಡೋ ಕೆಲಸವನ್ನು ಸುಲಭ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದಷ್ಟು ಹಣದ ಉಳಿತಾಯ ಮತ್ತು ಸಮಯದ ಉಳಿತಾಯವನ್ನು ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ ಹಾಗಿದ್ದು ವಿಡಿಯೋವನ್ನು ಶುರು ಮಾಡೋಣ. ನಾನಿಲ್ಲೊಂದು ಸ್ಟೀಲ್ ಬಟ್ಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಪೇಪರನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಏನಾದರೂ ನ್ಯೂಸ್ ಪೇಪರ್ ಇತ್ತು ಅಂತ ಹೇಳಿದರೆ ನೀವು ನ್ಯೂಸ್ ಪೇಪರನ್ನು ಕೂಡ ಬಳಸ್ಕೊಳ್ಬಹುದು. ನಾನಿದ್ದಂತಹ ವೇಸ್ಟ್ ಪೇಪರನ್ನು ಈ ರೀತಿಯಾಗಿ ಕಟ್ ಮಾಡಿ ಆ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯೇ ನೀವು ಕಟ್ ಮಾಡಿ ಆ ಬೌಲ್ಗೆ ಹಾಕ್ಕೊಳ್ಳಿ. ಕಟ್ ಮಾಡಿದ ಮೇಲೆ 1 ಸ್ಪೂನಷ್ಟು ಅಡಿಗೆ ಸೋಡವನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ನೀವು ಶಾಂಪನ್ನು ಹಾಕಬಹುದು, ಬಟ್ ಇಲ್ಲಿ ನಾನು ಕ್ಲಿನಿಕ್ ಪ್ಲಸ್ ಶಾಂಪನ್ನು ಬಳಸ್ಕೊಳ್ತಾ ಇದ್ದೀನಿ. ಕ್ಲಿನಿಕ್ ಪ್ಲಸ್ ಬಳಸೋದ್ರಿಂದ ಸ್ವಲ್ಪ ಶೈನಿಂಗ್ ಬರುತ್ತೆ ಅಂತ ಹೇಳಿ. ಜೊತೆಗೆ ಸ್ವಲ್ಪ ಬಿಸಿ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ಕಲಿಸ್ಕೊಳ್ಳಿ. ಪೇಪರು ನೀರಲ್ಲಿ ನೆನೆಬೇಕು, ಆ ರೀತಿ ನೀಟಾಗಿ ಕಲಿಸ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ. ಕಲಿಸಿದ ಮೇಲೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ನಾನು ಅದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ಅಲ್ಲಿ ಪೇಪರು, ಸೋಡಾ, ಸ್ವಲ್ಪ ಶಾಂಪು, ಅದ್ರ ಜೊತೆಗೆ ಒಂದು ಹಾಫ್ ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೈಡಿಗೆ ಎತ್ತಿಟ್ಕೊಂಬಿಡಿ. ನೆಕ್ಸ್ಟ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಮನೆಯಲ್ಲಿರುವಂತಹ ಮಿಕ್ಸಿ ಜಾರ್ ಸ್ವಲ್ಪ ಈ ರೀತಿಯಾಗಿ ಕೊಳಕಾಗಿರುತ್ತೆ ಅಲ್ವ. ನಾವು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರೂ ಅಲ್ಲಿ ಏನಾಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಕರೆ ಉಳಿದಿರುತ್ತೆ. ಸೊ ಹಾಗಾಗಿ ನೀವು ಮಾಡ್ಕೊಂಡಿರುವಂತಹ ಮಿಶ್ರಣದ ಪೇಪರ್ ಏನಿದೆ, ಆ ಪೇಪರನ್ನು ತೆಗೆದುಕೊಂಡು ಮಿಕ್ಸಿಯನ್ನು ನೀವು ಇದರಲ್ಲಿ ನೀಟಾಗಿ ಉಜ್ಕೊಳ್ತಾ ಬರಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಏನು ರಫಾಗಿ ನೀವು ಗಟ್ಟಿಯಾಗಿ ಉಜ್ಜೋದೇನು ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಲೈಟಾಗಿ ಮೇಲೆ ನೀವು ಉಜ್ಜೋ ಥರ ಮಾಡಿದರೆ ಸಾಕು. ಅದು ನೀಟಾಗಿ ಅಲ್ಲಿರುವಂತಹ ಕೊಳೆಯೆಲ್ಲ ನೀಟಾಗಿ ಬರುತ್ತೆ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಪೇಪರನ್ನು ಬಳಸೋದ್ರಿಂದ ಆ ಸಂದಿಲೆಲ್ಲ ನಿಮಗೆ ಕಪ್ಪು ಆಗಿರುತ್ತೆ ನೋಡಿ, ಆ ಕಲೆ ಏನು ಕಟ್ಟಿರ್ತದೆ ಅಲ್ಲಿ. ಇದನ್ನು ನೀವು ಈಸಿಯಾಗಿ ಅದರಿಂದ ರಿಮೂವ್ ಮಾಡ್ಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಪೇಪರು ಸಾಫ್ಟ್ ಆಗಿರುತ್ತೆ ಅಲ್ವಾ. ಸೊ ನಾವು ಒಳಗಡೆ ಅದನ್ನು ತಳ್ಳಿದಾಗ ಒಳಗಡೆ ಸ್ವಲ್ಪ ಪುಷ್ ಆದಂಗೆ ಆಗುತ್ತೆ. ಸೊ ಹಾಗಾಗಿ ಸಂದಿಲಿರುವಂತಹ ಆ ಒಂದು ಕೊಳಕೆಲ್ಲ ಏನಿರುತ್ತೆ ನೀಟಾಗಿ ಬರುತ್ತೆ. ಸೊ ಅದನ್ನು ನೀವು ವಯರನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಜೊತೆಗೆ ಹೊರಗಡೆ ಮಿಕ್ಸಿ ಏನು ಹೊರಗಡೆ ಭಾಗ ಇರುತ್ತೆ ಅದನ್ನು ಕೂಡ ನೀವು ನೀಟಾಗಿ ಈ ಪೇಪರಿಂದ ವಾಶ್ ಮಾಡ್ಕೊಳ್ಬಹುದು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿಯಾಗಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಬನ್ನಿ. ನೀಟಾಗಿ ಉಜ್ಜಿದ ಮೇಲೆ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಈ ರೀತಿ ನೀಟಾಗಿ ಅದರಿಂದ ಒರೆಸ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ. ಫಸ್ಟ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ ಅಂತ ಹೇಳಿ. ನೀಟಾಗಿ ಕ್ಲೀನ್ ಆಗುತ್ತೆ, ಒಂದು ಸ್ವಲ್ಪನೂ ಕೊಳೆ ಇರೋಲ್ಲ. ಇನ್ ಕೇಸ್ ನಿಮ್ಗೆ ಅಲ್ಲಿ ಸೈಡಲ್ಲಿ ಉಜ್ಜೋಕ್ಕಾಗ್ತಾ ಇಲ್ಲ ಅಂತ ಹೇಳಿದರೆ ನೀವು ಟೂತ್ ಬ್ರಷ್ ಕೂಡ ಬಳಸ್ಕೊಳ್ಬಹುದು. ಪೇಪರೇ ಸಾಫ್ಟ್ ಆಗಿರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೊಳ್ಬಹುದು. ನೋಡಿ ಅಲ್ಲಿ ಎಷ್ಟು ನೀಟಾಗಿ ಕಲರಾಗಿ ಕಾಣಿಸ್ತಾ ಇದೆ ಅಂತೇಳಿ. ಫಸ್ಟ್ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತೇಳಿ ಸೇಮ್ ಸ್ವಲ್ಪ ಹೊಸ ಮಿಕ್ಸಿ ಥರನೇ ಕಾಣಿಸ್ತಾ ಇದೆ ನೋಡಿ. ನೀಟಾಗಿ ನೀವು ಈ ರೀತಿ ವಾರಕ್ಕೊಮ್ಮೆ ಆದರೂ ಮಾಡ್ಕೊಳ್ಳಿ. ಡೈಲಿ ಈ ರೀತಿ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ವಾರಕ್ಕೊಂದು ಸಲ ಅಥವಾ 15 ದಿನಕ್ಕೊಂದು ಸಲ ಮಾಡಿಕೊಂಡ್ರೆ ಮಿಕ್ಸಿನೂ ಕೂಡ ನೀಟಾಗಿರುತ್ತೆ, ರಿಪೇರಿ ಮಾಡೋದು ಕೂಡ ತಪ್ಪುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಮಿಕ್ಸಿ ಜಾರ್ ಕೂಡ ಎಷ್ಟು ಅಲ್ಲಿ ನಾವು ಡೈಲಿ ವಾಶ್ ಮಾಡಿದರೂ ಸಹ ಅಲ್ಲಿ ಕಪ್ಪು ಆಗಿ ಕೊಳೆ ಕೂತ್ಕೊಂಡಿರುತ್ತೆ. ಸೊ ಇದನ್ನು ನೀವು ತೆಗಿಬೇಕು ಅಂತ ಹೇಳಿದರೆ 1 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ಳಿ, ಅಥವಾ ಅಡುಗೆ ಸೋಡಾ. ಸೊ ಅಡುಗೆ ಸೋಡಾವನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಹಾಫ್ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡಿ. ಲೆಮನ್ ಇಲ್ಲ ಅಂತ ಹೇಳಿದರೆ ಅದು ನೀವು ವಿನೆಗರ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ಹಾಕ್ಕೊಂಡು ನೀಟಾಗಿ ಒಂದ್ಸಲ ಬ್ರಷಿಂದ ಲೈಟಾಗಿ ಒಂಚೂರು ರಬ್ ಮಾಡೋ ಥರ ಮಾಡಿಕೊಂಡು 10 ನಿಮಿಷ ಬಿಟ್ಬಿಡಿ. ಇದನ್ನು ನೀಟಾಗಿ ಅದು ನೆನ್ಕೊಳ್ಳಿ.
ನೀವು ಈ ರೀತಿಯಾಗಿ ಮಿಕ್ಸಿ ಮತ್ತು ಮಿಕ್ಸಿ ಜಾರ್ಗಳನ್ನು ಈ ಪ್ರೋಸೆಸ್ಸಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ತಾ ಬರ್ತಾ ಇದ್ದರೆ, ಸೊ ಮಿಕ್ಸಿಯಲ್ಲಿ ಅಂಟಿರುವಂತಹ ಕೊಳೆ ಇರಬಹುದು, ಜಿಡ್ಡು ಇರಬಹುದು, ಇದರಿಂದ ಅಂಟ್ಕೊಂಡಿದ್ದು ಮಿಕ್ಸಿ ಹಾಳಾಗಿಬಿಡುತ್ತೆ. ಸೊ ಕ್ರಮೇಣವಾಗಿ ಅದೆಲ್ಲ ಸ್ಟ್ರಕ್ ಆಗಿ ಅಂಟು ಥರ ಆದಾಗ ಮಿಕ್ಸಿಗಳು ರಿಪೇರಿಗೆ ಬಂದುಬಿಡ್ತವೆ, ಜಾರ್ ಮತ್ತು ಮಿಕ್ಸಿ ಎರಡುವೆ. ಸೊ ಈ ರೀತಿ ನೀವು ಮಾಡ್ಕೊಳ್ತಾ ಬರೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಗಲೀಜಿರಲ್ಲ, ಜೊತೆಗೆ ಅಂಟುಗಳು ಸಹ ಇರಲ್ಲ. ಈ ರೀತಿಯಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದರೆ ರಿಪೇರಿಯನ್ನು ಕೂಡ ನೀವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬಹುದು. ಇವಾಗ 10 ನಿಮಿಷ ಆಗಿದೆ. ಇಲ್ಲಿ ನಾನು ಫಸ್ಟ್ ನಿಮಗೆ ಪೇಪರನ್ನು ರೆಡಿ ಮಾಡ್ಕೊಂಡಿದ್ದೆ ನೋಡಿ. ಅದೇ ಒಂದು ಬಟ್ಲಿಗೆ ನಾನು ಒಂದು ಸ್ವಲ್ಪ ಟೂತ್ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀವು ಮನೆಯಲ್ಲಿ ಬಳಸುವಂತಹ ಯಾವುದೇ ಕೋಲ್ಗೇಟನ್ನಾದರೂ ಕೂಡ ಬಳಸ್ಕೊಳ್ಬಹುದು. ಸೊ ನಾನಿಲ್ಲಿ ಸ್ವಲ್ಪ ಕೋಲ್ಗೇಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡನ್ನು ನೀಟಾಗಿ ಮಿಕ್ಸ್ ಮಾಡಿ ಏನು ಅಲ್ಲಿ ಜಾರಲ್ಲಿ ಕೊಳೆ ಎಲ್ಲ ಕಟ್ಕೊಂಡಿದ್ದಲ್ಲಿ ಈ ಬ್ರಷ್ಷಿನ ಸಹಾಯದಿಂದ ನೀಟಾಗಿ ಮೂಲೆ ಸಂದುಗಳಲ್ಲೆಲ್ಲ ವಾಶ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂತ್ ಬ್ರಷನ್ನು ತೆಗೆದುಕೊಂಡು ನೀಟಾಗಿ ಉಜ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದನೂ ಸಹ ಅಲ್ಲಿರುವಂತಹ ಕೊಳೆ ಅಂಟು ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡಾಗ ನಮ್ಗೆ ಮಿಕ್ಸಿ ಜಾರ್ಗಳು ರಿಪೇರಿಗೆ ಬರೋದಿಲ್ಲ. ಸೊ ಹೀಗೆ ನೀವು ನೀಟಾಗಿ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಲ್ಲಿ ಚೆನ್ನಾಗಿ ಉಜ್ಕೊಳ್ಳಿ. ಹೊರಗಡೆ ಉಜ್ಕೊಂಡ್ಮೇಲೆ ಒಳಗಡೆನೂ ಕೂಡ ಅದೇ ಒಂದು ಮಿಶ್ರಣದಿಂದ ನೀಟಾಗಿ ಉಜ್ಕೊಳ್ತಾ ಬನ್ನಿ. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರು ಒಂದು ಸ್ವಲ್ಪ ಈ ಮಳೆಗಾಲದಲ್ಲೆಲ್ಲ ಏನಾಗುತ್ತೆ, ಒಂಥರ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಕೆಳಭಾಗನೂ ನೀಟಾಗುತ್ತೆ, ಜೊತೆಗೆ ಮೇಲ್ಭಾಗದಲ್ಲಿರುವಂತಹ ಸ್ಮೆಲ್ ಕೂಡ ಹೋಗುತ್ತೆ. ಒಳಗಡೆನೂ ಕೂಡ ಕರೆ ಏನಾದರೂ ಕಟ್ಟಿದರೆ ಈಸಿಯಾಗಿ ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಬಹುದು. ಸೊ ಒಳಗೇನೂ ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ನೀಟಾಗಿ ಬ್ರಷಿಂದ ಉಜ್ಕೊಂಡ್ಮೇಲೆ ನೀವೇನು ಮಿಶ್ರಣ ಮಾಡಿಟ್ಕೊಂಡಿದ್ರಲ್ವ ಪೇಪರು, ಆ ಪೇಪರ್ ಮಿಶ್ರಣವನ್ನು ತೆಗೆದುಕೊಂಡು ಮಿಕ್ಸಿ ಜಾರಿನ ಒಳಗೆ ಮತ್ತು ಹೊರಗೆ ಎರಡು ಭಾಗಗಳಲ್ಲೂ ಕೂಡ ನೀವು ಈ ಪೇಪರ್ ಮಿಶ್ರಣದಿಂದ ನೀಟಾಗಿ ಉಜ್ಕೊಳ್ತಾ ಬನ್ನಿ. ಸೊ ಈ ರೀತಿ ಮಾಡೋದ್ರಿಂದ ಒಳಗಡೆ ಇರುವಂತಹ ಕೊಳೆ ಮತ್ತು ಹೊರಗಡೆ ಇರುವಂತಹ ಕೊಳೆ ಎರಡೂ ಕೂಡ ನೀಟಾಗಿ ಹೋಗುತ್ತೆ. ಜೊತೆಗೆ ಮಿಕ್ಸಿಯ ಜಾರ್ ಕೂಡ ಪಳಪಳ ಅಂತ ಹೊಳೆಯುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ನೀವು ಉಜ್ಕೊಳ್ತಾ ಬನ್ನಿ. ನೋಡಿ, ಇಲ್ಲಿ ನಾನು ನೀಟಾಗಿ ಉಜ್ಜಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಜಾರ್ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂಥೇಳಿ, ಜೊತೆಗೆ ಅದ್ರ ಕೆಳಭಾಗದಲ್ಲಿ ಕಟ್ಟಿರುವಂತಹ ಕೊಳೆಗಳು ಕೂಡ ಹೋಗಿದೆ. ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿ ಕಟ್ಟಿತ್ತು ಅಂತ ಹೇಳಿ, ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಜೊತೆಗೆ ಹೊಸ ಜಾರ್ ತಂದಾಗ ಎಷ್ಟು ಪಳಪಳ ಅಂತ ಹೊಳಿತೆ, ಅದೇ ರೀತಿಯಲ್ಲಿ ನೀಟಾಗಿ ಕ್ಲೀನಾಗಿ ಮಿಕ್ಸಿಯ ಜಾರು ಪಳಪಳ ಅಂತ ಹೊಳಿತಾ ಇದೆ. ಸೊ ಹಾಗಾಗಿ ನೀವು ಕೂಡ ಈ ಟಿಪ್ಸ್ಗಳನ್ನು ಮನೆಯಲ್ಲಿ ಟ್ರೈ ಮಾಡಿ. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.